ಅಮ್ಮನ ಬಲವಂತಕ್ಕೆ ನನ್ನ ಸೆಕ್ರೆಟರಿ ಪ್ರೀತಿಯನ್ನು ಮದುವೆಯಾದೆ. ಯಾವಾಗಲೂ ಅವಳಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ದೆ. ಆದರೆ ಇಂದು ನಾನು ಲೇಟಾಗಿ ರೂಮಿಗೆ ಬಂದೆ. ಅವಳು ನನ್ನ ಹಾಸಿಗೆ ಮೇಲೆ ಮಲಗಿದ್ದಾಳೆ. ಅಷ್ಟೇ ಅಲ್ಲ, ಅವಳ ಸೆರಗು ಕೆಳಗೆ ಜಾರಿದೆ. ಅವಳ ಎದೆಗಳು ಸೊಂಟ ತುಂಬ ಚೆನ್ನಾಗಿ ಕಾಣುತ್ತಿದೆ. ತುಂಬ ಜೋರಾಗಿ ಉಸಿರಾಡುತ್ತಿದ್ದಾಳೆ. ಅವಳ ಉಸಿರಾಟ ಹೆಚ್ಚಾದಾಗೆ ಅವಳ ಎದೆಗಳು ಮೇಲೆ ಕೆಳಗೆ ಆಗುತ್ತಿವೆ. ಸ್ವಲ್ಪ ಸಮಯ ನೋಡಿ ನನ್ನ ಕೈಯಲ್ಲಿ ತಡೆದುಕೊಳ್ಳಲು ಸಾಧ್ಯವಾಗದೆ ಅವಳ ಮೇಲೆ ಹಾರಿದೆ. ಇಷ್ಟು ದಿನ ಅವಳಿಂದ ನಾನು ದೂರವಿದ್ದು ತಪ್ಪು ಮಾಡಿದೆ ಅಂತ ಅಂದುಕೊಂಡೆ. ಮುಂದೆ ಅವಳಿಗೆ ಎಚ್ಚರವಾದಾಗ ಅವಳು ಹೇಳಿದ ಮಾತನ್ನು ಕೇಳಿ ನಾನೂ ಕೂಡ ಬೆಚ್ಚಿದೆ. ಅದೇನೆಂದರೆ, ನನ್ನ ಹೆಸರು ಗಿರಿ, ತಂದೆ ತಾಯಿಯ ಮುದ್ದಿನ ಮಗ. ಅಪ್ಪ ಅಮ್ಮ ಆಗರ್ಭ ಶ್ರೀಮಂತರು. ಹುಟ್ಟಿದ ದಿನದಿಂದಲೂ ಕೂಡ ನಾನು ತುಂಬ ಚಂದದ ಬದುಕನ್ನು ಬದುಕಿದ್ದು. ಯಾವಾಗಲೂ ಕಷ್ಟವಿರಲಿಲ್ಲ. ಅಪ್ಪ ಅಮ್ಮ ತುಂಬ ಪೂಜೆ ಪುನಸ್ಕಾರ ಮಾಡಿ ಅವರಿಬ್ಬರು ಮದುವೆಯಾದ 10 ವರ್ಷಕ್ಕೆ ನಾನು ಹುಟ್ಟಿದ್ದು. ನಾನಾದ ಮೇಲೆ ಅಮ್ಮನಿಗೆ ಇನ್ಯಾರೂ ಹುಟ್ಟಿಲ್ಲ, ನಾನೊಬ್ಬನೇ ಮಗ. ಅದಕ್ಕೆ ನನ್ನ ಮೇಲೆ ಪ್ರೀತಿ ಮಮಕಾರ ಅಮ್ಮನಿಗೆ ಜಾಸ್ತಿ. ಯಾವಾಗಲೂ ನನ್ನನ್ನು ತನ್ನ ಪ್ರಾಣದಂತೆ ಇಬ್ಬರು ಕಾಪಾಡುತ್ತಾರೆ. ಸ್ವಲ್ಪ ನಾನು ಕೆಮ್ಮಿದರೂ ಪರದಾಡುತ್ತಾರೆ. ಇಂಥ ತಂದೆ ತಾಯಿಗಳನ್ನು ಪಡೆದ ನಾನೇ ಧನ್ಯ. ಜನಗಳ ಬಳಿ ಕೂಡ ಇವರು ನನ್ನನ್ನು ಕಳಿಸುವುದಿಲ್ಲ. ಎಲ್ಲಿ ನನಗೆ ತೊಂದರೆ ಆಗುತ್ತದೆ ಅಂತ ಯಾವಾಗಲೂ ಅಪ್ಪ ಅಮ್ಮ ನನ್ನ ಹಿಂದೆ ಇರುತ್ತಾರೆ. ನಾನು ಅಪರೂಪಕ್ಕೆ ಹುಟ್ಟಿದ್ದರಿಂದ ಅವರಿಗೆ ಇನ್ಸೆಕ್ಯೂರಿಟಿ. ನನ್ನನ್ನು ಕಳೆದುಕೊಂಡು ಬಿಟ್ಟರೆ ಅನ್ನುವ ಭಾವನೆ ಇರಬಹುದೇನೋ. ಕ್ರಮೇಣ ಇದು ಕಡಿಮೆ ಆಗುತ್ತದೆ ಅಂತ ಅಂದುಕೊಂಡೆ. ಆದರೆ ಈಗ ನಾನು ದೊಡ್ಡವನಾದರೂ ಕೂಡ ಇನ್ನೂ ಇವರು ಕಡಿಮೆ ಮಾಡಿಲ್ಲ, ಅದೇ ರೀತಿ ಇದ್ದಾರೆ. ಯಾವಾಗಲೂ ನಮ್ಮ ಮನೆಯಲ್ಲಿ ಶಾಂತಿ ಇರುತ್ತಿತ್ತು. ಅಮ್ಮ ತುಂಬ ಕಡಿಮೆ ಮಾತನಾಡುವುದು. ಅಪ್ಪ ಕೂಡ ಅಷ್ಟೇ, ತನ್ನ ಬಿಸ್ನೆಸ್ಸಲ್ಲಿ ಬ್ಯುಸಿ ಇರುತ್ತಿದ್ದರು. ಆದರೆ ಇಂದು ಅಪ್ಪ ತುಂಬ ಕಿರುಚಾಡುತ್ತಿದ್ದಾರೆ. ಅಮ್ಮನ ಮೇಲೆ ಮೊದಲ ಬಾರಿ ಅಮ್ಮನ ಮೇಲೆ ಕೈ ಮಾಡುವುದನ್ನು ನಾನು ನೋಡಿದೆ. ಅಮ್ಮ ನನ್ನನ್ನು ನೋಡಿ ಬೇಸರ ಮಾಡಿಕೊಂಡು ರೂಮಿಗೆ ಅಳುತ್ತಾ ಹೋದಳು. ಅಪ್ಪನ ಬಳಿ ಹೋಗಿ ಕೇಳಿದೆ. ನಾನು ಆಗ 7th ಸ್ಟ್ಯಾಂಡರ್ಡ್ ಅಷ್ಟೆ. ಅಪ್ಪ ಅಮ್ಮನಿಗೆ ಏಕೆ ತೊಂದರೆ ಮಾಡುತ್ತಿದ್ದೀಯಾ? ಅವಳು ನಿನಗೆ ಏನು ಮಾಡಿದಳು? ಅವಳು ತುಂಬ ಒಳ್ಳೆಯವಳು ಅಲ್ಲವೇ ಅಂದಾಗ ಅಪ್ಪ, ನಿನ್ನ ಅಮ್ಮ ಒಳ್ಳೆಯವಳೆ, ಆದರೆ ಇತ್ತೀಚೆಗೆ ಕಂಡವರ ಮಾತನ್ನು ಕೇಳಿ ನಮ್ಮ ಸಂಸಾರವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾಳೆ, ತುಂಬಿದ ಸಂಸಾರವನ್ನು ಒಡೆಯುತ್ತಿದ್ದಾಳೆ ಅಂತ ಹೇಳಿದಾಗ ನಾನು, ಅಮ್ಮ ಆ ರೀತಿ ಮಾಡುವುದಿಲ್ಲ, ಅವಳು ಏನು ಹೇಳಿದರೂ ಸರಿ ಇರುತ್ತದೆ, ವಿಷಯ ಏನು ಅಂತ ಹೇಳು ಅಂತ ಬಲವಂತ ಮಾಡಿದಾಗ ಅಪ್ಪ ಕೋಪ ಮಾಡಿಕೊಂಡು ಹೋದರು. ಇಷ್ಟು ಚಿಕ್ಕವನು, ಇವನಿಗೆ ನಾನು ಎಲ್ಲವನ್ನು ಹೇಳಬೇಕು. ಎಕ್ಸಾಮ್ನಲ್ಲಿ ಮೊದಲು ಒಳ್ಳೆ ಮಾರ್ಕ್ಸ್ ತೆಗಿ, ಬಂದು ಬಿಡುತ್ತಾನೆ. ಇಲ್ಲಿ ಎಲ್ಲವನ್ನು ಇಟ್ಟುಕೊಂಡು ಅಮ್ಮ ಅಮ್ಮ ಅಂತ ಯಾವಾಗಲೂ ನಿಮಗೆ ತಿನ್ನಲು ತಂದು ಹಾಕುತ್ತಿರುವುದು ನಾನು ಇಲ್ಲವಾದರೆ ಬೀದಿಯಲ್ಲಿ ಬೇಡಬೇಕು ನೀವಿಬ್ಬರು ಅಂತ ಅಪ್ಪ ಹೇಳಿದಾಗ ನನಗೆ ತುಂಬ ಕೋಪ ಬಂತು, ಅಳು ಕೂಡ ಬಂತು. ನಾನು ಅಮ್ಮನ ರೂಮಿಗೆ ಓಡಿ ಹೋಗಿ ಅಮ್ಮನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳಲು ಶುರು ಮಾಡಿದೆ. ಇದುವರೆಗೂ ಅಳುತ್ತಿದ್ದ ನನ್ನ ಅಮ್ಮ ನನ್ನ ಕಣ್ಣೀರನ್ನು ನೋಡಿ ಅವಳು ನಿಲ್ಲಿಸಿದಳು. ಏನಾಯಿತು ಕಂದ, ಏಕೆ ಅಳುತ್ತಿದ್ದೀಯಾ ಅಂತ ಅಪ್ಪ ಹೇಳಿದ ಮಾತನ್ನು ಕೇಳಿದಾಗ ಅಮ್ಮ ನಗುತ್ತಾ ಹೇಳುತ್ತಾಳೆ, ನಿನ್ನ ಅಪ್ಪ ನಮ್ಮನ್ನು ಆ ಸ್ಥಿತಿಗೆ ತಂದರೂ ಕೂಡ ಆಶ್ಚರ್ಯವೇನಿಲ್ಲ. ನಾನು ನನ್ನ ಅಪ್ಪನ ಮನೆಗೆ ಹೋಗುತ್ತೇನೆ, ನೀನು ಬರುತ್ತೀಯಾ ಅಂತ ಅಮ್ಮ ಕೇಳಿದಳು. ಆಗ ನಾನು ಸರಿ ಅಂತ ಒಪ್ಪಿಕೊಂಡೆ. ಮೊದಲು ಆದರೆ ಹೋಗುತ್ತಿರಲಿಲ್ಲ, ಆದರೆ ಈಗ ಅಪ್ಪ ಹೇಳಿದರು, ನಾನು ತಂದು ಹಾಕುತ್ತಿರುವುದು ನಾನು ತಂದು ಹಾಕಿಲ್ಲವಾದರೆ ನೀವಿಬ್ಬರು ಬೀದಿಯಲ್ಲಿ ಬೇಡಬೇಕು ಅಂತ. ಆ ಅವಮಾನವನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಅಪ್ಪ ಅಂದರೂ ಕೂಡ ಏನು ತಾನೆ. ಅಪ್ಪ ಕೆಲಸದಿಂದ ಬರುವ ಸಮಯಕ್ಕೆ ಸರಿಯಾಗಿ ನಾವಿಬ್ಬರು ಅಮ್ಮನ ತವರು ಮನೆಗೆ ಹೊರಟು ಹೋಗಿದ್ದೆವು. ಆದರೆ ಅಪ್ಪ ನಮ್ಮನ್ನು ಕರೆದುಕೊಂಡು ಹೋಗಲು ಬರಲಿಲ್ಲ. ನಾನು ಅಂದುಕೊಂಡಿದ್ದೆ ಅಪ್ಪ ನನ್ನನ್ನು ಕರೆದುಕೊಂಡು ಹೋಗಲು ಬರುತ್ತಾರೆ, ನನ್ನ ಬಳಿ ಕ್ಷಮೆ ಕೇಳುತ್ತಾರೆ ಅಂತ. ಅಪ್ಪನಿಗೆ ನಮ್ಮ ಮೇಲೆ ಪ್ರೀತಿ ಇಲ್ಲವೇನೋ. ನನಗೆ ದುಃಖವಾಯಿತು. ಅಮ್ಮನ ಬಳಿ ಕೇಳಿದಾಗ ಅಮ್ಮ ಹೇಳುತ್ತಾಳೆ, ನಿನ್ನ ಅಪ್ಪ ಕೇವಲ ನಿನಗೆ ಅಪ್ಪ ಅಲ್ಲ, ನಿನ್ನ ಅಪ್ಪನಿಗೆ ಈಗಾಗಲೇ ಮದುವೆಯಾಗಿ ನಿನಗಿಂತ ದೊಡ್ಡ ದೊಡ್ಡ 2 ಮಕ್ಕಳಿದ್ದಾರೆ, ಅವರನ್ನು ಕೂಡ ಮನೆಗೆ ಕರೆದುಕೊಂಡು ಬರುತ್ತೇನೆ ಅಂತ ಹೇಳಿದರು. ಶಾಶ್ವತವಾಗಿ ಇರಲು ನಮ್ಮ ಜೊತೆ. ನಾನು ಒಪ್ಪಿಲ್ಲ. ಅದಕ್ಕೆ ನಿನ್ನ ಅಪ್ಪ ಕೋಪ ಮಾಡಿಕೊಳ್ಳುತ್ತಿರುವುದು. ದಯವಿಟ್ಟು ನಮ್ಮನ್ನು ಕ್ಷಮಿಸು ಮಗು, ನಿನಗೆ ಒಳ್ಳೆಯ ಅಪ್ಪನನ್ನು ಕೊಡದೇ ಇರುವುದಕ್ಕೆ ನನ್ನನ್ನು ನಿನ್ನ ಅಪ್ಪ ನಿಜವಾಗಲೂ
ನೀನು ಹುಟ್ಟಿದ ಮೇಲಾದರೂ ಬದಲಾಗಿದ್ದರೆ ಎಷ್ಟು ಸುಂದರವಾಗಿರುತ್ತಿತ್ತು ಬದುಕು ಅಲ್ಲವೇ? ಆದರೆ ಅವರಿಗೆ ನಿನಗಿಂತ ದೊಡ್ಡ ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾರೆ, ನಾವಿಬ್ಬರು ಅವರಿಗೆ ಲೆಕ್ಕಕ್ಕಿಲ್ಲ ಅಂತ ಹೇಳಿದರು. ತುಂಬ ತಿಂಗಳುಗಳಾದ ಮೇಲೆ ತಿಳಿಯಿತು, ನಿಜವಾಗಲೂ ಅಪ್ಪ ನನಗೆ ಕೇವಲ ಅಪ್ಪನಾಗಿ ಉಳಿದಿಲ್ಲ, ಅಮ್ಮನಿಗೆ ಗಂಡನಾಗಿ ಉಳಿದಿಲ್ಲ. ನಾನು ಈಗ ನನ್ನ ಅಮ್ಮನನ್ನು ಸಾಕಬೇಕು ಅಂತ ಪಾರ್ಟ್ ಟೈಮ್ ಕೆಲಸವನ್ನು ಮಾಡುತ್ತಿದ್ದೆ. ಚಿಕ್ಕ ಮಕ್ಕಳು ಯಾವ ಕೆಲಸ ಮಾಡಬಹುದು ಅಷ್ಟು ಮಾಡುತ್ತಿದ್ದೆ. ಅಜ್ಜಿ ತಾತ ಇಬ್ಬರಿಗೂ ವಯಸ್ಸಾಗಿತ್ತು, ಮಾವಂದಿರು ಸಪ್ರೇಟ್ ಇದ್ದರು. ಇವರ ಸಂಪಾದನೆ ಕೂಡ ಕಡಿಮೆ ಇತ್ತು. ಅದಕ್ಕಾಗಿ ನಾನು ಹಗಲು ರಾತ್ರಿ ಚೆನ್ನಾಗಿ ಓದಿದೆ. ಅವರನ್ನೆಲ್ಲ ಸಾಕಬೇಕು, ಅವರ ಆರೋಗ್ಯದ ಜವಾಬ್ದಾರಿಯನ್ನು ನಾನು ವಹಿಸಿಕೊಳ್ಳಬೇಕು ಅಂತ. ಅಮ್ಮ ಬ್ಲೌಸನ್ನು ಹೊಲಿಯುತ್ತಿದ್ದಳು, ಅದರಿಂದ ಅಲ್ಪ ಸ್ವಲ್ಪ ಸಂಪಾದನೆ ಮಾಡಿಕೊಳ್ಳುತ್ತಿದ್ದಳು. ಅಮ್ಮ ನನ್ನ ದೈವ, ನನ್ನ ಪ್ರಾಣ. ಅಮ್ಮನಿಗಾಗಿ ನಾನು ಹಗಲು ರಾತ್ರಿ ಚೆನ್ನಾಗಿ ಓದಿ ಒಂದು ಒಳ್ಳೆಯ ಕೆಲಸವನ್ನು ಸೇರಿಕೊಂಡೆ. ಆದರೆ ನನ್ನ ಕನಸು ಈಡೇರುವುದು ಕಷ್ಟ ಅಂತ ಅನಿಸುತ್ತಿತ್ತು. ಕೊನೆಗೆ ನಾನೇ ಒಂದು ಸ್ವಂತ ಕಂಪನಿಯನ್ನು ತೆಗೆದು ಮೊದಲು ಇವನು ದಡ್ಡ, ಇವನಿಗೆ ಬುದ್ಧಿ ಇಲ್ಲ, ಕಂಪನಿಯಲ್ಲಿ ಕೆಲಸ ಮಾಡಿದರೆ ತಿಂಗಳಿಗೆ ಎಷ್ಟು ದುಡ್ಡು ಬರುತ್ತದೆ, ಆದರೆ ಇವನೇ ಕಂಪನಿಯನ್ನು ತೆಗೆದಿದ್ದಾನೆ, ಇವನು ಲಾಸ್ ಆಗುತ್ತಾನೆ, ಬೀದಿಗೆ ಬರುತ್ತಾನೆ ಅಂತ ಪ್ರತಿಯೊಬ್ಬರು ಹೇಳಿದರು. ಆಗ ಅಮ್ಮ ಮಾತ್ರ ನನ್ನನ್ನು ನಂಬಿದಳು. ನಾವು ಬಂದಿದ್ದೇ ಲಾಸಿಂದ, ಈಗಲೂ ಕೂಡ ಲಾಸ್ ಆದರೂ ಪರವಾಗಿಲ್ಲ, ಧೈರ್ಯವಾಗಿ ಮುಂದೆ ಹೋಗು, ನಿನ್ನ ಪರವಾಗಿ ನಾನಿರುತ್ತೇನೆ ಅಂತ. ಅಮ್ಮನ ಈ ಒಂದು ಮಾತು ಸಾಕಿತ್ತು. ನಾನು ಎತ್ತರಕ್ಕೆ ಬೆಳೆದೆ, ಹಿಂದೆ ತಿರುಗಿ ನೋಡಲಿಲ್ಲ. ನಾನು ತುಂಬ ಅದೃಷ್ಟವಂತನಾದೆ, ಏಕೆಂದರೆ ನನ್ನ ತಾಯಿ ಆಶೀರ್ವಾದ, ಅವಳ ಪ್ರೀತಿ, ಅವಳ ಮಹಿಮೆ ನನ್ನನ್ನು ಇಷ್ಟು ದೂರ ಕರೆದುಕೊಂಡು ಬಂದು ನಿಲ್ಲಿಸಿತ್ತು. ಈಗ ನಾನು ಒಂದು ದೊಡ್ಡ ಕಂಪನಿಯನ್ನು ಇಟ್ಟುಕೊಂಡಿದ್ದೇನೆ. ಅದರಲ್ಲಿ 100 ಜನ ಕೆಲಸ ಮಾಡುತ್ತಿದ್ದಾರೆ. ನನಗೆ 2 ಸೆಕ್ರೆಟರಿಗಳು ಇದ್ದಾರೆ. ಇಷ್ಟೊಂದು ಐಶ್ವರ್ಯವನ್ನು ನನ್ನ ಅಮ್ಮನಿಂದ ಮಾತ್ರ ನಾನು ಸಂಪಾದನೆ ಮಾಡಿದ್ದು. ಈಗ ನಮಗೆ ಆ ಸಮಸ್ಯೆ ಯಾವುದೂ ಇಲ್ಲ. ಅಮ್ಮ ಹೇಳುತ್ತಿದ್ದಾಳೆ, ನಿನ್ನ ಕೂದಲು ಬೆಳ್ಳಗಾಗಿದೆ, ವಯಸ್ಸು 35 ಆಗಿದೆ, ದಯವಿಟ್ಟು ಮದುವೆ ಆಗು ಅಂತ. ಈಗ ನನಗೆ ಮದುವೆ ಆಗುವ ಆಸೆ ಹೊರಟು ಹೋಗದೆ, ಕೇವಲ ದುಡಿಯಬೇಕು ಅಮ್ಮನಿಗಾಗಿ ಅಂತ. ನನ್ನ ಈ ನಿರಾಸಕ್ತಿಯನ್ನು ಗಮನಿಸಿದ ಅಮ್ಮ ದಿನಗಳ ಗಟ್ಟಲೆ ನನ್ನ ಜೊತೆ ಮಾತನಾಡುತ್ತಿರಲಿಲ್ಲ. ಒಮ್ಮೊಮ್ಮೆ ಊಟ ಕೂಡ ಮಾಡುತ್ತಿರಲಿಲ್ಲ. ಆದರೆ ಬಂದವಳು ನನ್ನನ್ನು ಮತ್ತು ಅಮ್ಮನನ್ನು ದೂರ ಮಾಡಿಬಿಟ್ಟರೆ, ಅಮ್ಮ ಇಲ್ಲದೆ ಒಂದು ಕ್ಷಣ ಕೂಡ ನಾನು ಇರುವುದಿಲ್ಲ. ನನ್ನ ಹೆಂಡತಿ ಅಕಸ್ಮಾತ್ ನಿನ್ನ ಅಮ್ಮ ನನ್ನ ಜೊತೆ ಇರುವುದು ಬೇಡ ಅಂದರೆ, ನನ್ನ ಅಮ್ಮ ನೀವಿಬ್ಬರು ಚೆನ್ನಾಗಿರಿ ಅಂತ ಹೊರಟು ಹೋಗುತ್ತಾರೆ ನಮ್ಮನ್ನು ಬಿಟ್ಟು. ಅದಕ್ಕಾಗಿ ಮದುವೆ ಬಗ್ಗೆ ಅತಿಯಾಗಿ ಯೋಚಿಸುತ್ತಿದ್ದಾನೆ. ಪ್ರತಿ ಫೋಟೋಗಳಲ್ಲೂ ಹುಡುಗಿಯರು ನಾನು ಶ್ರೀಮಂತ ಮಾತ್ರ ಅಂತ ಅವರು ಒಪ್ಪುವುದು. ನನ್ನ ತಾಯಿಯನ್ನು ಈಗಲೇ ಅಸಡ್ಡೆಯಿಂದ ನೋಡುತ್ತಾರೆ. ಅದೆಲ್ಲವನ್ನು ಸಹಿಸಲು ಸಾಧ್ಯವಿಲ್ಲ. ಆದರೆ ಇಂದು ನಾನು ಎಂದಿಗಿಂತ ವಿಚಿತ್ರವಾದ ವಿಷಯವನ್ನು ಅಮ್ಮ ಮಾಡಿದ್ದು ನೋಡಿದೆ. ನಾನು ತುಂಬ ಇಂಪಾರ್ಟೆಂಟ್ ಆದ ಮೀಟಿಂಗ್ನಲ್ಲಿ ಮಗ್ನವಾಗಿದ್ದೆ. ಮನೆಯಿಂದ ನಿರಂತರವಾದ ಕಾಲ್ ಬರುತ್ತಿತ್ತು. ಕಾಲನ್ನು ಪಿಕ್ ಮಾಡಿದಾಗ ಅಮ್ಮ ಹೇಳುತ್ತಾಳೆ, 10 ನಿಮಿಷದಲ್ಲಿ ನೀನು ಮನೆಗೆ ಬರಬೇಕು, ಇಲ್ಲವಾದರೆ ನಿನಗೆ ಸರಿಯಾಗಿ ಮಾಡುತ್ತೇನೆ ಅಂತ. ಮೀಟಿಂಗನ್ನು ಬೇಗ ಮುಗಿಸಿ ಮನ ಕಡೆ ನಡೆದೆ. ನನ್ನ ಆಫೀಸ್ನ ಸೆಕ್ರೆಟರಿ ಪ್ರೀತಿ ನಮ್ಮ ಮನೆಯಲ್ಲಿ ಇದ್ದಾಳೆ. ಅಮ್ಮನ ಜೊತೆ ನಾನು ಮನೆಗೆ ಹೋದ ತಕ್ಷಣ ಅಮ್ಮ ಹೇಳುತ್ತಾಳೆ, ನೀನು ಇವಳನ್ನು ಮದುವೆ ಆಗಬೇಕು. ಮೊದಲು ನಾನು ಒಪ್ಪಿಕೊಂಡೆ, ಏಕೆಂದರೆ ಪ್ರೀತಿಗೆ ಏನಾದರೂ ಹೇಳಿ ಮದುವೆಯನ್ನು ತಪ್ಪಿಸೋಣ ಅಂತ. ಆದರೆ ಆ ರೀತಿ ಆಗಲಿಲ್ಲ. ಅಮ್ಮ ನಿಂತ ಜಾಗದಲ್ಲೇ ಮದುವೆ ಮಾಡಿಸಿದರು. ನಾನು ಮದುವೆ ತಪ್ಪಿಸುತ್ತೇನೆ ಅಂತ ಪುರೋಹಿತರನ್ನು, ಪ್ರೀತಿಯ ಮನೆಯವರನ್ನು, ನನ್ನ ಹತ್ತಿರವಾದ ಸಂಬಂಧಿಕರು, ಗೆಳೆಯರನ್ನು ಕರೆಸಿ ಮದುವೆಯನ್ನು ಮಾಡಿಸಿದರು. ಕಣ್ಣು ಮುಚ್ಚಿ ಕಣ್ಣು ತೆಗೆಯುವುದರ ಒಳಗೆ ಪ್ರೀತಿ ನನ್ನ ಹೆಂಡತಿಯಾಗಿದ್ದಳು. ಬಂದಿದ್ದು ಅವಳು ನನ್ನ ಆಫೀಸ್ನ ಕೆಲಸಕ್ಕೆ. ಆದರೆ ಯಾವಾಗ ನನ್ನ ಅಮ್ಮನ ಮನಸ್ಸನ್ನು ಗೆದ್ದಳು ತಿಳಿದಿಲ್ಲ. ಪ್ರತಿಯೊಬ್ಬರು ಹೇಳುತ್ತಾರೆ ಅವಳು ತುಂಬ ಒಳ್ಳೆಯವಳು ಅಂತ. ಆದರೆ ನನಗೇನು ಅವಳ ಒಳ್ಳೆಯತನ ಅಷ್ಟೊಂದು ಕಂಡಿಲ್ಲ. ನನ್ನ ಆಸ್ತಿಗಾಗಿ ನನ್ನ ಅಮ್ಮನನ್ನು ಬುಟ್ಟಿಗೆ ಹಾಕಿಕೊಂಡು ಸಡನ್ನಾಗಿ ಎಲ್ಲರೂ ಪರಸ್ಪರ ಒಬ್ಬರಿಗೆ ಒಬ್ಬರು ಸ್ವೀಟನ್ನು ಹಂಚಿಕೊಳ್ಳುತ್ತಿದ್ದಾರೆ. ಅಷ್ಟೇ ಅಲ್ಲ, ಮನೆಯಲ್ಲಿ ಹಬ್ಬದ ಅಡಿಗೆಯನ್ನು ಮಾಡಿಸಿದ್ದರು. ನನ್ನ ಮದುವೆ ಆಗಿದೆ ಅಂತ ನಾಟಕವನ್ನು ಇನ್ನೂ ನೋಡಲು ಸಾಧ್ಯವಾಗದೆ ನಾನು ರೂಮಿಗೆ ಹೋದೆ. ನನಗೆ ಅಲ್ಲೂ ಕೂಡ ತಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಅಮ್ಮನ ಜೊತೆ ಜಗಳ ಮಾಡಲು ಸಾಧ್ಯವಿಲ್ಲ. ಹೊರಗೆ ನಂಟರು ಇದ್ದಾರೆ. ತುಂಬ ಕೋಪ ಬರುತ್ತಿದೆ. ಪ್ರೀತಿಯ ಮೇಲೆ ತಿಂಗಳ ಸಂಬಳಕ್ಕೆ ಇದ್ದವಳು ಇಂದು ನನ್ನ ಹೆಂಡತಿ ಆಗಿದ್ದಾಳೆ. ಕೋಪದಲ್ಲಿ
ತನ್ನ ರೂಮಿನಲ್ಲಿದ್ದ ಪ್ರತಿ ವಸ್ತುಗಳನ್ನು ಒಡೆಯುತ್ತಿದ್ದಾನೆ. ನಂತರ ಅವರ ಅಮ್ಮ ರೂಮಿನ ಬಳಿ ನಿಂತುಕೊಂಡು ಹೇಳುತ್ತಾಳೆ, ನೀನು ವಸ್ತುಗಳನ್ನೆಲ್ಲ, ಈ ಮನೆಯ ಸಾಮಾನುಗಳನ್ನು ಅಲ್ಲ, ನನ್ನನ್ನೇ ಒಡೆದರೂ ಕೂಡ ನಾನು ಪ್ರೀತಿಯನ್ನು ಮನೆಯಿಂದ ಹೊರಗೆ ಕಳಿಸುವುದಿಲ್ಲ. ಅವಳು ನಿನಗೆ ಸರಿಯಾದ ಜೋಡಿ. ನೀನು ಸೇರಾದರೆ ಅವಳು ಸವ್ವಾ ಸೇರು. ನಿನಗೆ ಅವಳಿಗಿಂತ ಒಳ್ಳೆಯ ಹುಡುಗಿ ಬೇಕಾ? ಅವಳೇ ನಿನಗೆ ಜಾಸ್ತಿಯಾದಳು. ಸ್ವಲ್ಪ ನಿನ್ನ ಮುಖವನ್ನು ಕನ್ನಡಿಯಲ್ಲಿ ನೋಡಿಕೋ ಅಂತ ಅಮ್ಮ ನನ್ನನ್ನು ಬೈದಳು. ನನಗೆ ತುಂಬ ದುಃಖವಾಯಿತು. ನಾನು ಕಪ್ಪಗೆ ಇದ್ದೇನೆ ಅಂತ ಅಮ್ಮ ಯಾವಾಗಲೂ ನನ್ನನ್ನು ತಾತ್ಸಾರ ಮಾಡುತ್ತಾಳೆ. ಆ ಮಕ್ಕಳು ಬೆಳ್ಳಗಿದ್ದಾರೆ, ಈ ಮಕ್ಕಳು ಬೆಳ್ಳಗಿದ್ದಾರೆ ಅಂತ. ಇಂದು ಕೂಡ ಅದೇ ರೀತಿ ಆಯಿತು. ಆ ರಾತ್ರಿ ಹಾಗೆ ಕಳೆದು ಹೋಯಿತು. ನನಗೆ ತುಂಬ ಕೋಪ ಇದ್ದಿದ್ದಕ್ಕೆ ಪ್ರೀತಿ ರೂಮಿಗೆ ಬಂದಿಲ್ಲವೇನೋ. ಅವಳಿಗೂ ಕೂಡ ನನ್ನನ್ನು ಫೇಸ್ ಮಾಡುವುದು ಸ್ವಲ್ಪ ಕಷ್ಟ. ಹಾಗೆ ಮಲಗಿದೆ. ಬೆಳಿಗ್ಗೆ ಎಚ್ಚರವಾದಾಗ 4 ಗಂಟೆ ಆಗಿತ್ತು. ಕೋಪದಿಂದ ನಾನು ಜಿಮ್ಗೆ ಹೊರಟು ಹೋದೆ. ನನ್ನ ಕೋಪವನ್ನು ಹೊರಹಾಕುವ ಉದ್ದೇಶದಿಂದ. ಅನಂತರ ಆಫೀಸ್ಗೆ ಹೊರಟು ಹೋದೆ. ಆಫೀಸ್ನಲ್ಲಿ ಸ್ನಾನ ಮಾಡಬಹುದು. ನನ್ನ ಕೆಲವು ಬಟ್ಟೆಗಳಿವೆ. ಮನೆಗೆ ಹೋಗುವ ಅವಶ್ಯಕತೆ ಇರಲಿಲ್ಲ. ಅಮ್ಮನ ಜೊತೆ ಮಾತನಾಡಿದರೆ ಜಗಳವಾಗುತ್ತದೆ. ಪ್ರೀತಿಯನ್ನು ನೋಡಿದರೆ ತಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ, ಅಷ್ಟು ಕೋಪ ಬರುತ್ತದೆ ಅಂತ ಮನೆಗೆ ಹೋಗಿಲ್ಲ. ಅಮ್ಮ ನಿರಂತರವಾಗಿ ಫೋನ್ ಮಾಡುತ್ತಿದ್ದಳು. ನಾನು ಫೋನನ್ನು ಪಿಕ್ ಮಾಡಿಲ್ಲ. 1 ವಾರಗಟ್ಟಲೆ ಇದೇ ರೀತಿ ಆಯಿತು. ಆದರೆ ಇಂದು ಸಡನ್ನಾಗಿ ಪ್ರೀತಿ ನನಗೆ ಫೋನ್ ಮಾಡಿದ್ದಾಳೆ. ಫೋನ್ ಪಿಕ್ ಮಾಡುವ ಇಷ್ಟ ಇರಲಿಲ್ಲ. ನನ್ನ ಇನ್ನೊಂದು ಸೆಕ್ರೆಟರಿಗೆ ಹೇಳಿದೆ, ಪ್ರೀತಿ ಫೋನ್ ಮಾಡುತ್ತಿದ್ದಾಳೆ, ಏನು ಅಂತ ಕೇಳು ಅಂತ. ಆಗ ಅವನು ಭಯದಿಂದ, ನಿಮ್ಮ ಅಮ್ಮನಿಗೆ ಹುಷಾರಿಲ್ಲವಂತೆ, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವನ ಕೈಯಲ್ಲಿದ್ದ ಫೋನನ್ನು ಬಿಸಾಕಿ ಜೋರಾಗಿ ಕಿರಿಚಿದ. ಅವನಿಗೆ ಅಮ್ಮನಿಗೆ ಹುಷಾರಿಲ್ಲ ಅನ್ನುವ ಮಾತನ್ನು ಕೇಳಿಸಿಕೊಳ್ಳುವಷ್ಟು ಕೂಡ ಶಕ್ತಿ ಇಲ್ಲ. ತನ್ನ ತಾಯಿಗೆ ಈ ರೀತಿ ಆಗಿದೆ, ಅದು ನನ್ನಿಂದ ಅಂತ ಅವನಿಗೆ ಅನಿಸುತ್ತಿದೆ. ವಾರದಿಂದ ಮನೆಗೆ ಹೋಗಿಲ್ಲ. ನನ್ನ ಹೆಂಡತಿ ಎಂಥವಳು ಅಂತ ಗೊತ್ತಿಲ್ಲ. ಅವಳ ಜೊತೆ ಅಮ್ಮನನ್ನು ನಾನು ಹೇಗೆ ಬಿಟ್ಟೆ? ಅವಳೇನಾದರೂ ದುಡ್ಡಿಗಾಗಿ ಅಮ್ಮನಿಗೆ ತೊಂದರೆ ಮಾಡಿದರೆ? ಈ ರೀತಿ ಅವನಿಗೆ ಕೋಪ ಬಂತು. 5 ನಿಮಿಷದಲ್ಲಿ ಅವನು ಅವರ ಅಮ್ಮನ ಆಸ್ಪತ್ರೆಯ ಬಳಿ ಹೋದ. ಅವನ ಗೆಳೆಯ ಕಾರನ್ನು ಡ್ರೈವ್ ಮಾಡಿದ. ಅವನು ತುಂಬ ಭಯದಲ್ಲಿ ನಡುಗುತ್ತಿದ್ದ. ನಿನ್ನ ಅಮ್ಮನಿಗೆ ಏನೂ ಆಗಿರುವುದಿಲ್ಲ. ನಿನ್ನಂತ ಪ್ರೀತಿ ಮಾಡುತ್ತಿರುವ ಮಗ ಇರಬೇಕಾದಾಗ ನೀನು ಏಕೆ ಇಷ್ಟೊಂದು ಅಳುತ್ತೀಯ? ದೇವರನ್ನು ಪ್ರಾರ್ಥನೆ ಮಾಡು, ನಿನ್ನ ಅಮ್ಮ ಆರೋಗ್ಯವಾಗಿರುತ್ತಾರೆ ಅಂತ ಅವನ ಪ್ರೀತಿಯ ಗೆಳೆಯ ಹೇಳಿದ. ಅವನು ಕೂಡ ತುಂಬ ಭಯದಿಂದ ತನಗೆ ಇಷ್ಟವಾದ, ತನಗೆ ನಂಬಿಕೆ ಇರುವ ದೇವರ ಬಳಿ ಹರಕೆಯನ್ನು ಹೊತ್ತುಕೊಳ್ಳಲು ಕೂಡ ಅವನಿಗೆ ಆಗುತ್ತಿಲ್ಲ. ಅಷ್ಟೊಂದು ನರ್ವಸ್ ಆಗಿದ್ದಾನೆ. 5 ನಿಮಿಷದಲ್ಲಿ ಆಸ್ಪತ್ರೆಯ ಬಳಿ ಹೋದರು. ಅವನ ನಡುಕ ಹೆಚ್ಚಾಯಿತು. ಆಸ್ಪತ್ರೆಯ ಬಳಿ ಹೋದ ತಕ್ಷಣ ಅವನ ಗೆಳೆಯ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ಅವನಿಗೆ ಸಮಾಧಾನ ಮಾಡಿ ಆಸ್ಪತ್ರೆಯ ಒಳಗೆ ಕರೆದುಕೊಂಡು ಹೋದ. ಅವರ ಅಮ್ಮ ಸ್ಪೆಷಲ್ ವಾರ್ಡಿನಲ್ಲಿ ಇದ್ದರು. ಆಗ ಅವನಿಗೆ ಸ್ವಲ್ಪ ಸಮಾಧಾನವಾಯಿತು. ICUಯಲ್ಲಿ ಇದ್ದಾರೆ ಅಂತ ತುಂಬ ಭಯಪಟ್ಟಿದ್ದ. ಏಕೆಂದರೆ ತುಂಬ ಸೀರಿಯಸ್ ಆಗಿಲ್ಲ ಅಮ್ಮನಿಗೆ ಅಂತ. ಹೋಗಿ ಅವರ ಅಮ್ಮನನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ಅವರಮ್ಮ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿದ್ದರೂ ಕೂಡ ಕೈಗೆ ಏನೂ ಹಾಕಿರಲಿಲ್ಲ. ಅಮ್ಮ, ನಿನಗೆ ಏನಾದರೂ ತೊಂದರೆ ಆಗಿದೆ ಅಂತ ನಾನು ಬೆಚ್ಚಿದೆ. ನೀನು ಆರಾಮವಾಗಿದ್ದೀಯ ತಾನೆ ಅಂತ ಅಳುತ್ತಾ ಹೇಳಿದ. ಆಗ ಅವರ ಅಮ್ಮ, ನಾನು ಚೆನ್ನಾಗಿರಲು ನಿನ್ನ ಹೆಂಡತಿ ಕಾರಣ. ನನಗೆ ಸ್ವಲ್ಪ ಸಮಸ್ಯೆ ಶುರುವಾಯಿತು ಅನ್ನೋದು ತಿಳಿದು ಬಹಳ ಬೇಗ ಆಸ್ಪತ್ರೆಗೆ ಕರೆದುಕೊಂಡು ಬಂದಳು. 2 ಗಂಟೆಗಳ ಕಾಲ ICUಯಲ್ಲಿ ಇದ್ದಿದ್ದು. ನಂತರ ನಿಮಗೆ ಏನೂ ಸಮಸ್ಯೆ ಇಲ್ಲ, ನೀವು ತೊಂದರೆಯಿಂದ ಹೊರಗೆ ಬಂದಿದ್ದೀರಾ, ಕೇವಲ ಅಬ್ಸರ್ವೇಷನ್ಗೆ ಅಂತ ಸ್ಪೆಷಲ್ ವಾರ್ಡ್ನಲ್ಲಿ ಇಟ್ಟಿದ್ದಾರೆ. ನನಗೆ ಸ್ಟ್ರೆಸ್ ಜಾಸ್ತಿ ಆದಾಗ BP ಜಾಸ್ತಿ ಆಗುತ್ತದೆ. ಡಾಕ್ಟರ್ ಕೂಡ ಅದೇ ರೀತಿ ಹೇಳಿದರು. ನಿಮ್ಮ ಹೆಂಡತಿ ಬಂದು ಬೇಗ ಆಸ್ಪತ್ರೆಗೆ ನಿಮ್ಮ ಅಮ್ಮನನ್ನು ಸೇರಿಸಿಲ್ಲದಿದ್ದರೆ ಈಗ ಅವರು ಸಾವು ಬದುಕಿನ ನಡುವೆ ಹೋರಾಟ ಮಾಡುತ್ತಿದ್ದರು. ICUನಲ್ಲಿ ನಿಮ್ಮ ಹೆಂಡತಿಗೆ ನೀವು ಯಾವಾಗಲೂ ಥ್ಯಾಂಕ್ಫುಲ್ ಆಗಿರಬೇಕು. ನೀವು ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬಾರದು. ನಿಮ್ಮ ಸ್ಟ್ರಾಂಗ್ ಪಿಲ್ಲರ್ ನಿಮ್ಮ ಹೆಂಡತಿ. ಅವರಷ್ಟು ಸ್ಟ್ರಾಂಗ್ ಇರುವವರನ್ನು ನಾನು ನೋಡಿಲ್ಲ. ಇದರಿಂದ ಎಲ್ಲರೂ ಖುಷಿಯಾದರೂ ಗಿರಿಗೆ ಮಾತ್ರ ಖುಷಿ ಇಲ್ಲ. ಪುನಃ ಅವರ ಅಮ್ಮನನ್ನು ತಬ್ಬಿಕೊಂಡು, ಇನ್ನೆಂದೂ ಕೂಡ ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ, ನಿನ್ನ ಜೊತೆಯಲ್ಲೇ ಇರುತ್ತೇನೆ ಅಂತ ಅವರ ಅಮ್ಮನಿಗೆ ಮುತ್ತು ಕೊಟ್ಟ. ಅವರ ಅಮ್ಮ ಸಂಪೂರ್ಣವಾಗಿ ಖುಷಿಪಟ್ಟಳು. ಅವನನ್ನು
ನನ್ನ ಬಳಿ ಕರೆದುಕೊಂಡಿದ್ದೇನೆ. ಇನ್ನು ಸ್ವಲ್ಪ ದಿನದಲ್ಲೇ ನನ್ನ ಸೊಸೆಯ ಬಳಿ ಕಳಿಸಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಅತ್ತೆ ಮತ್ತು ಸೊಸೆ ಇಬ್ಬರು ನಕ್ಕರು. ಅದು ಗಿರಿಗೆ ಅರ್ಥವಾಗಲಿಲ್ಲ. ಅಂದು ಸಂಜೆ ಅಮ್ಮನನ್ನು ಡಿಸ್ಚಾರ್ಜ್ ಮಾಡಿಸಿಕೊಂಡು ಅವನು ಮನೆಗೆ ಕರೆದುಕೊಂಡು ಹೋದ. ಪ್ರೀತಿಯೂ ಕೂಡ ಅದೇ ಕಾರ್ನಲ್ಲಿ ಇದ್ದಳು. ಆದರೆ ಅವನು ಅವಳನ್ನು ಇಗ್ನೋರ್ ಮಾಡಿದ. ಅದು ತಿಳಿದರೂ ಕೂಡ ಅವರ ಅಮ್ಮ ಸುಮ್ಮನಿದ್ದಳು. ಸಮಯ ಬರುತ್ತದೆ, ಸ್ವಲ್ಪ ತಾಳ್ಮೆ ವಹಿಸಬೇಕು ಅಂತ ಸೊಸೆಗೆ ಕಣ್ಣಿನಲ್ಲಿ ಸಮಾಧಾನ ಮಾಡಿದಳು. ಮನೆಗೆ ಹೋದ ಮೇಲೆ ಪ್ರೀತಿ ತುಂಬ ಕೇರಿಂದ ಅವರ ಅಮ್ಮನನ್ನು ನೋಡಿಕೊಂಡಳು. ಅವಳ ಮಾತ್ರೆಗಳು, ಅವಳ ದಿನಚರ್ಯೆ ಪ್ರತಿಯೊಂದು ಕೂಡ ಈಗ ಬದಲಾಗಿತ್ತು. ಆಗ ಇವನಿಗೆ ಪ್ರೀತಿಯ ಮೇಲೆ ಅನುಮಾನ ಬಂತು. ನಂತರ ಅವಳು ಕೊಡುತ್ತಿದ್ದ ಮಾತ್ರೆಗಳನ್ನು ಗಮನಿಸಿದ. ಅವಳು ಹೋದ ಮೇಲೆ ಅದನ್ನೆಲ್ಲ ಸರಿಯಾಗಿ ಚೆಕ್ ಮಾಡಿದಾಗ ಡಾಕ್ಟರ್ ಹೇಳಿದ್ದ ಪ್ರಿಸ್ಕ್ರಿಪ್ಷನ್, ಇವಳು ಕೊಡುತ್ತಿರುವುದು 2 ಸರಿಯಾಗಿದೆ. ಮಾತ್ರೆಯ ವಿಷಯದಲ್ಲಿ ಇವಳು ಏನು ಮೋಸ ಮಾಡಿಲ್ಲ. ಊಟದ ವಿಷಯದಲ್ಲಿ ನೋಡಬೇಕು ಅಂತ ಗಮನಿಸಿದ. ಇಲ್ಲ, ಊಟದಲ್ಲೂ ಕೂಡ ಅವಳು ಡಯಟ್ ಫುಡ್ ಕೊಡುತ್ತಿರುವುದು. ಯಾವುದೇ ಕಾರಣಕ್ಕೂ ಆಯಿಲ್, ಸಾಲ್ಟೆಡ್, ಕಾರ್ಬೋಹೈಡ್ರೇಟ್ಸ್ ಇವನ್ನು ಜಾಸ್ತಿ ಕೊಡುತ್ತಿಲ್ಲ. ಸಡನ್ನಾಗಿ ಅವನಿಗೆ ಒಂದು ಐಡಿಯಾ ಹೊಳೆಯಿತು. ಅಮ್ಮನಿಗೆ ಏಕೆ ತೊಂದರೆ ಮಾಡುತ್ತಾಳೆ? ಇಲ್ಲಿ ಅವಳ ಸಹಾಯಕ್ಕೆ ಇರುವುದು ಕೇವಲ ನನ್ನ ತಾಯಿ ಮಾತ್ರ. ನನ್ನ ತಾಯಿ ಚೆನ್ನಾಗಿದ್ದಷ್ಟು ಅವಳಿಗೆ ಒಳ್ಳೆಯದು, ಲಾಭ ಅಲ್ಲವೇ? ಪ್ರೀತಿ ರಾತ್ರಿ ಪೂರ್ತಿ ಅವರ ಅಮ್ಮನ ಬಳಿ ಮಲಗಿದ್ದಳು. ಮಧ್ಯೆ ಮಧ್ಯೆ ಇವನು ಬಂದು ನೋಡುತ್ತಿದ್ದ. ಒಂದು ಸಲ ಬಂದಾಗ ಗಿರಿ ಅಮ್ಮನಿಗೆ ಕಾಲನ್ನು ಒತ್ತುತ್ತಿದ್ದಳು. ಇನ್ನೊಂದು ಸಲ ಬಂದಾಗ ಅವರ ಅಮ್ಮ ವಾಂತಿ ಮಾಡಿಕೊಂಡರು. ಇವಳು ಅದನ್ನು ತನ್ನ ಬರಿಕೈಯಲ್ಲಿ ಹಿಡಿದುಕೊಂಡು ಕ್ಲೀನ್ ಮಾಡುತ್ತಿದ್ದಳು. ಇನ್ನೊಂದು ಸಲ ಬಂದಾಗ ಅವರ ಅಮ್ಮನನ್ನು ಪ್ರೀತಿ ತನ್ನ ತೊಡೆಯ ಮೇಲೆ ಮಗುವಿನಂತೆ ಮಲಗಿಸಿಕೊಂಡು ನಿದ್ದೆ ಬರಲಿ ಅಂತ ಲಾಲಿ ಹಾಡು ಆಡುತ್ತಿದ್ದಳು. ಇದನ್ನು ನೋಡಿದಾಗ ಅವನು ಬೆಚ್ಚಿದ. ಎಷ್ಟು ಪ್ರೀತಿಯಿಂದ ಯಾರಾದರೂ ನಾಟಕ ಮಾಡಿ ನೋಡಿಕೊಳ್ಳಲು ಸಾಧ್ಯವೇ? ಕೇವಲ ನನ್ನನ್ನು ಮದುವೆ ಆಗಿದ್ದಾಳೆ ಅನ್ನುವ ಮಾತ್ರಕ್ಕೆ ನಾನು ಅವಳನ್ನು ಕೆಟ್ಟದಾಗಿ ನೋಡಬಾರದು ಅಂತ ಅಂದುಕೊಂಡ. ಅವಳು ಅವರ ಅಮ್ಮನಿಗೆ ಲಾಲಿ ಆಡುತ್ತಿರಬೇಕಾದಾಗ ತುಂಬ ಚಿಂತೆಗಳನ್ನು ಹೊತ್ತಿದ್ದ ಗಿರಿಗೂ ಕೂಡ ಅವನ ಅಮ್ಮ ಲಾಲಿ ಹಾಡಬೇಕು ಅಂತ ಅನಿಸಿತು. ಅದೇ ಗುಂಗಿನಲ್ಲಿ ಮಲಗಿದ. ಬೆಳಗಾದಾಗ ಅವರ ಮನೆಯಲ್ಲಿ ಒಂದು ರೀತಿ ಕರ್ಕಶವಾದ ಧ್ವನಿಗಳು ತುಂಬ ಜೋರಾಗಿ ಕೇಳುತ್ತಿವೆ. ಇವನಿಗೆ ಕಿವಿ ಒಡೆದು ಹೋಗುವಷ್ಟು ಸಮಯ ನೋಡಿದಾಗ 10 ಗಂಟೆ ಆಗಿದೆ. ಅಯ್ಯೋ ಅಂತ ಮೇಲೆ ಹೇಳಲು ಹೋದಾಗ ಅವನ ಎದುರಿಗೆ ಅವನ ಹೆಂಡತಿ ಕಾಣಿಸಿದಳು. ಪ್ರೀತಿ ಕೆಂಪು ಬಣ್ಣದ ನೆಟ್ ಸ್ಯಾರಿ ಹಾಕಿದ್ದಾಳೆ. ಇದೇ ಮೊದಲ ಬಾರಿ ಅವಳನ್ನು ಸೀರೆಯಲ್ಲಿ ನೋಡಿ ದಂಗಾದ. ನಂತರ ಅವಳು, ಅಮ್ಮ, ನಿಮ್ಮನ್ನು ಬೇಗ ರೆಡಿಯಾಗಿ ಬರಲು ಹೇಳಿದ್ದಾರೆ. ನಿಮ್ಮ ಮಾವಂದಿರು, ಅವರ ಫ್ಯಾಮಿಲಿ ಬಂದಿದ್ದಾರೆ ಅಂದಾಗ ಅವನಿಗೆ ಕಸಿವಿಸಿ ಆಯಿತು. ಅವರ ಮಾವಂದಿರೆಲ್ಲ ತುಂಬ ಮಾತನಾಡುತ್ತಾರೆ, ತುಂಬ ವಾಯ್ಸ್ ಜೋರು, ಹಳ್ಳಿಯವರು. ಇವನು ಬೇಗ ರೆಡಿಯಾಗಿ ಹೋದ. ತುಂಬ ಲೇಟಾಗಿ ಹೋದರೆ ಅದಕ್ಕೂ ಏನಾದರೂ ಕಾಲು ಎಳೆಯುತ್ತಾರೆ ಅಂತ. ಇವನು ದಡಬಡ ಅಂತ ರೆಡಿಯಾಗಿ ಕೆಳಗೆ ಹೋದ. ಆಗ ಅಲ್ಲಿ ಒಬ್ಬ ಮಾವ, ಈಗ ಬೆಳಗಾಯಿತಾ ಅಂತ ಕೇಳಿದರೆ ಇನ್ನೊಂದು ಮಾವ, ಪಾಪ ರಾತ್ರಿಯೆಲ್ಲ ಮಗು ನಿದ್ರೆ ಮಾಡಿರುವುದಿಲ್ಲ, ಹೊಸದಾಗಿ ಮದುವೆ ಆಗಿದ್ದಾನೆ, ನಿನಗೆ ಅದೆಲ್ಲ ಗೊತ್ತಿಲ್ಲವೇ ಅಂತ ಕೇಳಿದ. ಇದನ್ನು ಕೇಳಿದ ಗಿರಿ ಒಂದು ರೀತಿ ಬೇಸರವಾಯಿತು. ಅವನ ಮುಖ ಬೆಚ್ಚಗೆ ಇಟ್ಟುಕೊಂಡ. ಅಷ್ಟರಲ್ಲಿ ಅವರ ಮಾವನ ಮಕ್ಕಳು ಬಂದು ಅಣ್ಣ ಅಂತ ತಬ್ಬಿಕೊಂಡರು. ಗಿರಿ ಅಮ್ಮ ಖುಷಿಯಾಗಿದ್ದಾಳೆ. ತುಂಬ ವರ್ಷಗಳ ಮೇಲೆ ತನ್ನ ತವರು ಮನೆಯವರು ಬಂದಿದ್ದು. ಮಾವಂದಿರು ತೋಟದಲ್ಲಿ ಕೆಲಸ ಮಾಡುವುದರಿಂದ ಒಂದು ದಿನ ಕೂಡ ಅವರು ಕೆಲಸ ಬಿಟ್ಟು ಬರುವುದಿಲ್ಲ. ಇಂದು ಅಮ್ಮನಿಗೆ ಹುಷಾರಿಲ್ಲ ಅಂತ ಸಮಯ ಮಾಡಿಕೊಂಡು ಬಂದಿದ್ದಾರೆ. ಅಮ್ಮನ ಮುಖದಲ್ಲಿ ಈ ಸಂತೋಷ ನೋಡಿ ತುಂಬ ದಿನವಾಗಿತ್ತು. ಅವಳನ್ನು ಖುಷಿಯಾಗಿ ಇಟ್ಟುಕೊಳ್ಳಬೇಕು. ಅವಳು ತನ್ನ ಬದುಕನ್ನು ತ್ಯಾಗ ಮಾಡಿ ನನಗಾಗಿ ಬದುಕಿದಳು. ಆ ಮಾತು ಗಿರಿಗೆ ಈಗ ನೆನಪಾಯಿತು. ಅಪ್ಪ ವಯಸ್ಸಿದ್ದಾಗ ಬಿಟ್ಟು ಹೊರಟು ಹೋದ. ಆದರೆ ಅಮ್ಮ ನನ್ನನ್ನು ಬಿಡಲಿಲ್ಲ, ಸಾಕಿದಳು. ಪ್ರೀತಿಗೂ ಕೂಡ ನಾನು ನೋವು ಮಾಡಬಾರದು. ಅವಳಿಗೆ ನೋವು ಮಾಡಿದರೆ ಅಮ್ಮನಿಗೆ ನೋವಾಗುತ್ತದೆ. ಸೈಲೆಂಟಾಗಿ ಇದ್ದು ಬಿಡುತ್ತೇನೆ ತಟಸ್ಥವಾಗಿ ಅಂತ ಯೋಚಿಸುತ್ತಿದ್ದ. ಅಷ್ಟರಲ್ಲಿ ಪ್ರೀತಿ ಬಂದು ಅವನಿಗೆ ಮಸಾಲೆ ದೋಸೆ ಕೊಟ್ಟಳು. ಅವನು ಏನೂ ಮಾತನಾಡದೆ ತಿನ್ನಲು ಶುರು ಮಾಡಿದ. ಜೀವನದಲ್ಲಿ ಇಷ್ಟು ರುಚಿಯಾಗಿರುವ ದೋಸೆಯನ್ನು ಅವನು ತಿಂದಿರಲಿಲ್ಲ. ಆಗ ಅವರ ಮಾವ ಹೇಳುತ್ತಾನೆ, ನಿನ್ನ ಹೆಂಡತಿ ನೋಡು ಎಷ್ಟು ಚೆನ್ನಾಗಿ ದೋಸೆ ಮಾಡಿದ್ದಾಳೆ. ನಿಮ್ಮ ಅತ್ತೆಯಂದಿರು ಮದುವೆಯಾಗಿ ಇಷ್ಟು ವರ್ಷವಾಗಿದ್ದರೂ ಇಷ್ಟೊಂದು ಚೆನ್ನಾಗಿ ದೋಸೆ ಮಾಡುವುದಿಲ್ಲ, ಅಷ್ಟೇ ಅಲ್ಲವೇ?
ನಾವು ಬಂದ ಸಮಯದಿಂದ ನೋಡುತ್ತಿದ್ದೇವೆ. ನಿನ್ನ ಅಮ್ಮನನ್ನು, ಈ ಮನೆಯನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾಳೆ. ನಿನ್ನನ್ನು ತುಂಬ ಹೊಗಳುತ್ತಿದ್ದಳು. ನೀನು ಅಷ್ಟೊಂದು ಒಳ್ಳೆ ಗಂಡ ಆಗಿಬಿಟ್ಟ, ಇಷ್ಟು ಬೇಗ ನಮ್ಮ ರಕ್ತ ನಿನ್ನಲ್ಲಿ ಇಲ್ಲವೇ ಅಂತ ಅವನ ಇಬ್ಬರು ಮಾವಂದಿರು ಜೋರಾಗಿ ನಕ್ಕಿದರು. ಇವನಿಗೆ ನಂಬಲು ಸಾಧ್ಯವಾಗುತ್ತಿಲ್ಲ. ನನ್ನ ಮನೆಯನ್ನು ನಾನಿಲ್ಲದಿದ್ದರೂ ಇವಳು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ. ಈಗಲೇ ಇವಳ ಬಗ್ಗೆ ನೆಗೆಟಿವ್ ಆಗಿ ನಾನು ತೀರ್ಮಾನ ಮಾಡುವುದು ಬೇಡ ಅಂತ ದೋಸೆಯನ್ನು ತುಂಬ ಇಷ್ಟಪಟ್ಟು ತಿಂದ. ಅವರ ಅಮ್ಮ ಅಂದುಕೊಂಡಳು, ಇವನಲ್ಲಿ ಬದಲಾವಣೆ ಆಗುತ್ತಿದೆ, ಪ್ರೀತಿಯ ಕಡೆ ಮನಸ್ಸು ಎಳೆಯುತ್ತಿದೆ ಅಂತ. ಅದಕ್ಕೆ ಅವರೆಲ್ಲ ಅಲ್ಲಿಂದ ಎದ್ದು ಹೋದರು. ಅವಳು ಕಾಫಿಯನ್ನು ತಂದುಕೊಟ್ಟಾಗ ಇವನು ಥ್ಯಾಂಕ್ಸ್ ಹೇಳಿದ. ಏಕೆ ಅಂತ ಅವಳು ಕೇಳಿದಳು. ನನ್ನ ಅಮ್ಮನನ್ನು ಅಷ್ಟೊಂದು ಚೆನ್ನಾಗಿ ನೋಡಿಕೊಂಡಿದ್ದಕ್ಕೆ, ಅದರ ಜೊತೆಗೆ ಈ ಮಸಾಲೆ ದೋಸೆಗೆ ಅಂತ ನಕ್ಕ. ಆಗ ಅವಳು, ನಿಮ್ಮ ಅಮ್ಮ ನನಗೂ ಕೂಡ ಅಮ್ಮನೇ. ಅವರಿಗೆ ನೋವಾದರೆ ನನಗೆ ನೋವಾಗುತ್ತದೆ. ಅವರ ಸೇವೆ ಮಾಡುವುದು, ನಿಮ್ಮ ಮನೆಯ ಸೇವೆ ಮಾಡುವುದು ನೀವು ಇಷ್ಟಪಟ್ಟರೆ ನಿಮ್ಮ ಸೇವೆ ಮಾಡುವುದು ಕೂಡ ನನಗೆ ಇಷ್ಟ ಅಂತ ಹೇಳಿ ಅವಳು ನಗುತ್ತಾ ಹೊರಗೆ ಹೋದಳು. ಆ ಮಾತು ಕೇಳಿ ಅವನಿಗೆ ಖುಷಿಯಾಯಿತು. ನಾನು ಎಷ್ಟು ಅದೃಷ್ಟ ಮಾಡಿದ್ದೇನೆ, ಇಷ್ಟು ಚಂದದ ಹೆಂಡತಿ ಸಿಕ್ಕಿದ್ದಾಳೆ. ಆದರೂ ಕೂಡ ಈಗಲೇ ತೀರ್ಮಾನ ಬರಬಾರದು ಅಂತ ಅವನು ಅಮ್ಮನಿಗೆ ಮತ್ತು ಮಾವಂದಿರಿಗೆ ಬಾಯ್ ಹೇಳಿ ಕೆಲಸಕ್ಕೆ ಹೋದ. ಸಂಜೆ 8 ಆಗಿತ್ತು. ಅಷ್ಟರಲ್ಲಿ ಅವರ ಮಾವಂದಿರು ಫೋನ್ ಮಾಡಿ, ನಾವು ಊರಿಗೆ ಹೋಗುತ್ತಿದ್ದೇವೆ. ನಿನ್ನ ಹೆಂಡತಿ ಮತ್ತು ಅಮ್ಮನನ್ನು ತುಂಬ ಚೆನ್ನಾಗಿ ನೋಡಿಕೊ. ನೀನು ಅದೃಷ್ಟ ಮಾಡಿದ್ದೀಯಾ, ತುಂಬ ಒಳ್ಳೆಯ ಹುಡುಗಿ ಸಿಕ್ಕಿದ್ದಾಳೆ, ಅವಳಿಗೆ ನೋವು ಮಾಡಬೇಡ ಅಂತ ಅವರ ಮಾವಂದಿರು ಹೇಳಿದಾಗ ಇವನಿಗೆ ಶಾಕ್ ಆಯಿತು. ಮೊಸರಿನಲ್ಲಿ ಕಲ್ಲು ಹುಡುಕುವ ನನ್ನ ಮಾವಂದಿರು ನನ್ನ ಹೆಂಡತಿಯನ್ನು ಒಪ್ಪಿಕೊಂಡಿದ್ದಾರೆ ಅಂದರೆ ಅವಳಲ್ಲಿ ಏನೋ ಒಂದು ಸ್ಪೆಷಲ್ ಇರುತ್ತದೆ. ನಾನೇ ಇಗ್ನೋರ್ ಮಾಡಿ ಅದನ್ನು ನೋಡುತ್ತಿಲ್ಲ. ಇನ್ನು ಕೆಲಸ ಮಾಡಲು ಮನಸ್ಸಾಗದೆ ಮನೆಯ ಕಡೆ ನಡೆದ. ಅವರ ಅಮ್ಮ ಹಾಲಿನಲ್ಲಿ ಕುಳಿತಿದ್ದಳು, ಟಿವಿಯನ್ನು ನೋಡುತ್ತಾ. ಇನ್ನೊಬ್ಬಳು ಕೆಲಸದವಳು ಕೂಡ ಅವರ ಪಕ್ಕ ಕುಳಿತಿದ್ದಳು. ಅಮ್ಮ ಹೇಗಿದ್ದೀಯಾ ಅಂತ ಗಿರಿ ಕೇಳಿದಾಗ, ನಾನು ಆರಾಮವಾಗಿದ್ದೇನೆ, ನಿನ್ನ ಹೆಂಡತಿಯಿಂದ ಬೇಗ ಹುಷಾರಾದೆ ಅಂದ. ತಕ್ಷಣ ಅವನು ತನ್ನ ಕಣ್ಣುಗಳಿಂದ ಪ್ರೀತಿಯನ್ನು ಹುಡುಕಲು ಶುರು ಮಾಡಿದ. ಅದನ್ನು ಅರಿತ ಅವನಮ್ಮ, ಅವಳು ತುಂಬ ಸುಸ್ತಾಗಿದ್ದಳು. ನಂಟರಿಗೆ ಅವಳ ಕೈಯಲ್ಲಿ ಅಡುಗೆ ಮಾಡಿದ್ದು 3 ಹೊತ್ತು, ಕಾಫಿ, ಸ್ನ್ಯಾಕ್ಸ್ ಎಲ್ಲವನ್ನೂ ಕೊಟ್ಟಳು. ಪಾಪ, ಅದಕ್ಕೆ ನಾನು ರೆಸ್ಟ್ ಮಾಡು ಅಂತ ಕಳಿಸಿದೆ. ಅವಳಿಗೆ ಭಯಬೇಡ ಎಂದು ನಿನ್ನ ರೂಮಿನಲ್ಲಿ ಮಲಗಿರುತ್ತಾಳೆ. ಒಂದು ಪಕ್ಷ ಅವಳು ಹಾಸಿಗೆ ಮೇಲೆ ಮಲಗಿದ್ದರೆ ನೀನು ಅಲ್ಲೇ ಇರುವ ಸೋಫಾದಲ್ಲಿ ಮಲಗು, ಗೆಸ್ಟ್ ರೂಮ್ಗೆ ಬರಬೇಡ ಅಂತ ಅವರ ಅಮ್ಮ ಕಣ್ಣಿನಲ್ಲಿ ವಾರ್ನ್ ಮಾಡಿದಳು. ಇವನಿಗೆ ಮನಸ್ಸಿನಲ್ಲಿ ಖುಷಿಯಾಯಿತು. ಇವನಿಗೂ ಕೂಡ ಬೇಕಾಗಿದ್ದು ಅದೇ. ಅವಳ ಮೇಲೆ ದಿನದಿಂದ ದಿನಕ್ಕೆ ಸಾಫ್ಟ್ ಕಾರ್ನರ್ ಬೆಳೆಯುತ್ತಿದೆ. ಇವನು ರೂಮಿಗೆ ಹೋದಾಗ ಅವಳು ಹಾಸಿಗೆ ಮೇಲೆ ಮಲಗಿದ್ದಾಳೆ, ರಿಲ್ಯಾಕ್ಸ್ ಆಗಿ. ಅವಳು ಕೆಂಪು ಬಣ್ಣದ ರೆಡ್ ಕಲರ್ ಸ್ಯಾರಿ ಹಾಕಿದ್ದಳು. ಅವಳ ಮುಖ ಕೂಡ ಕೆಂಪಗೆ ಇತ್ತು. ಸಾರಿ ಮತ್ತು ಮುಖ ಎರಡೂ ಮ್ಯಾಚ್ ಆಗುತ್ತಿತ್ತು. ಅವಳ ಸೆರಗು ಮೈ ಮೇಲೆ ಇಲ್ಲ, ಪಿನ್ನು ಬಿಚ್ಚಿ ಹೋಗಿದೆ. ಏನೋ ಅವಳ ಸೊಂಟ ತುಂಬ ಸಣ್ಣಗೆ ಇದೆ. ಅವಳ ಎದೆಗಳು ಅರ್ಧ ಹೊರಗೆ ಬಂದಿದೆ. ಜೋರಾಗಿ ಉಸಿರಾಡುತ್ತಿದ್ದಾಳೆ. ಅವಳ ಉಸಿರಾಟಕ್ಕೆ ತಕ್ಕಂತೆ ಲಯಬದ್ಧವಾಗಿ ಎದೆಗಳು ಮೇಲೆ ಕೆಳಗೆ ಬರುತ್ತಿವೆ. ಅದನ್ನು ನೋಡಿ ಕಣ್ತುಂಬಿಕೊಂಡೆ. ಅಷ್ಟೇ ಅಲ್ಲ, ಅವಳು ಸಂಪೂರ್ಣವಾಗಿ ಬೆವತಿದ್ದಾಳೆ. ಅವಳ ಮುಖ ಸಂಪೂರ್ಣವಾಗಿ ತೇವದಲ್ಲಿ ಇದೆ. ಕೆಂಪಾದ ತುಟಿ ನನ್ನ ಬರುವಿಕೆಗಾಗಿ ಕಾಯುತ್ತಿದೆ. ಉದ್ದನೆಯ ಮೂಗು, ತುಂಬ ಅಗಲವಾದ ಕಿವಿಗಳು, ಕಿವಿಗೆ ಮ್ಯಾಚಿಂಗ್ ಇಯರಿಂಗ್ಸ್ ಹಾಕಿದ್ದಾಳೆ. ಅವಳ ಹಣೆಯಲ್ಲಿನ ಬೊಟ್ಟು ಕೆಳಗೆ ಬಿದ್ದಿದೆ. ಅದರಿಂದ ಅವಳು ಇನ್ನೂ ಸುಂದರವಾಗಿ ಕಾಣುತ್ತಿದ್ದಾಳೆ. ಸೀರೆ ಉಡುವ ಅಭ್ಯಾಸ ಸರಿಯಾಗಿ ಇಲ್ಲವೇನೋ, ಸಂಪೂರ್ಣವಾಗಿ ಸೀರೆ ಕೆಳಗೆ ಬಂದಿದೆ. ಮೇಲಿನಿಂದ ಕೆಳಗಿನವರೆಗೆ ಅವಳನ್ನು ನೋಡುತ್ತಾ ಇವನ ಎದೆಬಡಿತ ಜೋರಾಗುತ್ತಿದೆ. ಇವನ ಮೈಮೇಲಿನ ಕೂದಲುಗಳು ಮೇಲೆ ಹೇಳುತ್ತಿವೆ. ಇವನಲ್ಲಿ ಮೊದಲ ಬಾರಿಗೆ ಒಂದು ಹುಡುಗಿಯನ್ನು ನೋಡಿ ಇಷ್ಟೊಂದು ಉದ್ವೇಗದಲ್ಲಿ ಪರದಾಡುತ್ತಿದ್ದಾನೆ. ಅವನಿಗೆ ಏನು ಮಾಡಬೇಕು ಅಂತ ತಿಳಿಯುತ್ತಿಲ್ಲ. ಅವಳ ಮೇಲೆ ತನಗೆ ಬರುತ್ತಿರುವ ಆಸೆ ಕೇವಲ ಕಾಮವ ಅಥವಾ ಪ್ರೇಮವ ಅಂತ ತಿಳಿಯುತ್ತಿಲ್ಲ. ಕಾಮವಾದರೆ ಬೇಡ, ಪ್ರೇಮವಾದರೆ ಹೋಗಬಹುದು ಅಂತ ಮನಸ್ಸು ಹೇಳುತ್ತಿದೆ. ಆದರೆ ನಿಜವಾಗಲೂ ಅವಳನ್ನು ಪ್ರೀತಿಸೋಣ ಅಂತ ಇವನ ಮನಸ್ಸು ಕೂಗಿ ಕೂಗಿ ಹೇಳುತ್ತಿದೆ. ಅರೆ ಕ್ಷಣ ಅವನು ಯೋಚಿಸಲಿಲ್ಲ. ಅವಳ ಬಳಿ ಹೋದ, ಅವಳ ಮೇಲೆ ಹಾರಿದ. ಪ್ರೀತಿಗೆ ಎಚ್ಚರವಾಗುವುದರ ಒಳಗೆ ಇವನು ಅವಳ
ಮೇಲೆ ಮಲಗಿಕೊಂಡು ಅವಳ ತುಟಿಗೆ ಮುತ್ತು ಕೊಡುತ್ತಿದ್ದ. ಅವಳು ಕಣ್ಣು ತೆಗೆದು ನೋಡಿ ಆಶ್ಚರ್ಯದಿಂದ ಭಯ ಮತ್ತು ನಾಚಿಕೆಯ ರೀತಿ ಕಣ್ಣನ್ನು ಮಾಡಿಕೊಂಡಳು. ಇವನು ಅಷ್ಟಕ್ಕೆ ಅವಳನ್ನು ಬಿಡದೆ ಅವಳ ಸೊಂಟವನ್ನು ಗಿಲ್ಲಿದ. ಅದಕ್ಕೂ ಕೂಡ ಮುತ್ತು ಕೊಡಲು ಆರಂಭಿಸಿದ. ಅಷ್ಟರಲ್ಲಿ ಅವಳು ಸಡನ್ನಾಗಿ ನನ್ನ ಮೇಲೆ ಅಂತ ಏನೋ ಹೇಳಲು ಹೋದಾಗ ಇವನು ಅವಳ ಬಾಯನ್ನು ಮುಚ್ಚಿ, ಹೌದು, ನಿನ್ನ ಮೇಲೆ ನನಗೆ ಪ್ರೀತಿ ಶುರುವಾಗಿದೆ. ಈ ಪ್ರೀತಿಯ ಮೇಲೆ ಪ್ರೀತಿ ಹೆಚ್ಚಾಗಿದೆ. ನಿನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಅಪಾರ್ಥ ಮಾಡಿಕೊಂಡೆ. ನನ್ನ ಅಮ್ಮನ ಆಯ್ಕೆ ಅಂದ ಮೇಲೆ ನೀನು ಸರಿಯಾಗಿ ಇರುತ್ತೀಯ. ಅದು ನನಗೆ ಇಂದು ಚೆನ್ನಾಗಿ ಅರ್ಥವಾಯಿತು. ನನ್ನನ್ನು ನಿನ್ನ ಬಾಳ ಸಂಗಾತಿಯಾಗಿ ಸ್ವೀಕರಿಸುತ್ತೀಯಾ ಅಂತ ಅವನು ಅದೇ ಹಾಸಿಗೆ ಮೇಲೆ ಕೇಳಿದ. ಅವಳು ನಾಚಿಕೆಯಿಂದ ಒಪ್ಪಿಕೊಂಡಳು. ನಂತರ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಹೇಳುತ್ತಾನೆ, ಪ್ರೀತಿಯ ಚಿನ್ನದ ಮಳೆಯನ್ನೇ ನಿನ್ನ ಮೇಲೆ ಸುರಿಸುತ್ತೇನೆ, ನೀನು ನನ್ನವಳಾಗಿ ಬಿಡು ಅಂತ. ಅವಳನ್ನು ಇನ್ನೂ ಗಟ್ಟಿಯಾಗಿ ತಬ್ಬಿಕೊಂಡ. ತನ್ನ ಉಸಿರಿನಲ್ಲಿ ಅವಳು ಬೆರೆತು ಹೋಗುವಷ್ಟು. ಆ ರಾತ್ರಿ ತುಂಬ ಮಧುರವಾಗಿತ್ತು. ಅವರಿಬ್ಬರ ಮಿಲನದ ಒಂದು ಅದ್ಭುತವಾದ ಕ್ಷಣವಾಗಿತ್ತು. ಗಿರಿ ಅಮ್ಮನಿಗೆ ಇದೆಲ್ಲ ತಿಳಿದಿತ್ತು. ಪ್ರೀತಿಯನ್ನು ಯಾರಾದರೂ ಆಗಲಿ ಇಷ್ಟಪಟ್ಟೇ ಪಡುತ್ತಾರೆ. ನನ್ನ ಮಗ ಸ್ವಲ್ಪ ನಿಧಾನ ಮಾಡಿದ ಅಂತ. ಅವಳು ಇವನು ರೂಮಿಗೆ ಬಂದಾಗ ಅರ್ಥ ಮಾಡಿಕೊಂಡಿದ್ದಳು. ಈಗ ಅವಳ ಪ್ರಿಡಿಕ್ಷನ್ ನಿಜವಾಯಿತು. ಈ ಸುಂದರವಾದ ರಾತ್ರಿಯಲ್ಲೇ ಗಿರಿ ಮತ್ತು ಪ್ರೀತಿ ಶಾಶ್ವತವಾಗಿ ಒಂದಾದರು. ಅವರಿಬ್ಬರ ಅದ್ಭುತವಾದ ಮಿಲನವಾಯಿತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.